ಹಾಯ್ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನೋಡ್ರಿ ನಾವು 8ನೇ ಗಣಿತ ಭಾಗ 2ರಲ್ಲಿ 24-25ನೇ ಸಾಲಿನ ಅಧ್ಯಾಯ 12 ಅಪವರ್ತಿಸುವಿಕೆ. ಈ ಒಂದು ಅಧ್ಯಾಯದಲ್ಲಿ ಇವತ್ತು ನೋಡ್ರಿ ನಾವು ಅಭ್ಯಾಸ 1.12.2ರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ. ಈಗ ನೋಡ್ರಿ ಅಭ್ಯಾಸ 12.2. ಈ ಒಂದು ಅಭ್ಯಾಸದಲ್ಲಿ ಈಗ ನೋಡ್ರಿ 1ನೇ ಪ್ರಶ್ನೆ ಏನು ಹೇಳ್ತಾ ಇದೆ. ಈಗ ನೋಡ್ರಿ 1ನೇ ಪ್ರಶ್ನೆ, ಈ ಕೆಳಗಿನ ಬೀಜೋಕ್ತಿಗಳನ್ನು ಅಪವರ್ತಿಸಿರಿ. 1ನೇದು a² + 8a + 16. ಇದೇ ರೀತಿಯಾಗಿ ಎಷ್ಟಿದಾವೆ ರೀ, 8 ಕ್ವಶನ್ಸ್ ಇದಾವೆ. ಈಗ 1 by 1 ನೋಡ್ತಾ ಹೋಗೋಣ. a² + 8a + 16 ನಾವು 1 by 1 ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ತಾ ಹೋಗೋಣ. ನೋಡ್ರಿ ಇವಾಗ a² + 8a + 16 ನಾವು 8 ನಾವು 2 × a × 4 ಅಂತ ತಗೊಳ್ಳೋಣ. ಓಕೆನಾ, 4 8. ಓಕೆನಾ, ಈ ಥರ a² + 2 × a × 4 + 4 4 16. ನಿತ್ಯ ಸಮೀಕರಣ ಯಾವುದಾಯ್ತು ರೀ ಇಲ್ಲಿ, a² + 2ab + b² = a + b² ಆಗುತ್ತೆ. ಆದ್ದರಿಂದ a² + 2a × 4 × 4² ಅಂದರೆ ಏನಾಯ್ತು ರೀ ಇಲ್ಲಿ a + 4 ಬ್ರ್ಯಾಕೆಟ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ p² - 10p + 25 ನಾವು p² + 2p × 5 5 10p ಆಗುತ್ತೆ. ಇದನ್ನು 5² ಅಂತ ತಗೊಳ್ಳೋಣ. ನಿತ್ಯ ಸಮೀಕರಣ ನೋಡ್ರಿ, a² - 2ab + b² = a - b ಬ್ರ್ಯಾಕೆಟ್ ಸ್ಕ್ವಯರ್. ಇದನ್ನು ನಾವು p² - 2p × 5 + 5² ನಾವು ಯಾವ ರೀತಿಯಾಗಿ ಬರಿಬೋದಪ್ಪ ಅಂದರೆ p - 5 ಬ್ರ್ಯಾಕೆಟ್ ಸ್ಕ್ವೇರ್ ಅಂತ ಬರಿಬೋದು. ಓಕೆನಾ. ನೆಕ್ಸ್ಟ್ 3ನೇದು ನೋಡ್ರಿ, 25m² + 30m + 9. ಇದನ್ನು ನಾವು 5 5 25 m × m is m² ಅಂದರೆ 5m ಬ್ರ್ಯಾಕೆಟ್ ಸ್ಕ್ವೇರ್ ಪ್ಲಸ್ 2 5 10 10 30 2 × 5m ಇಂಟು ಬ್ರ್ಯಾಕೆಟ್ 3 + 3² ನಿತ್ಯ ಸಮೀಕರಣ ನೋಡ್ರಿ, a² + 2ab + b² a + b ಬ್ರ್ಯಾಕೆಟ್ ಸ್ಕ್ವೇರ್ ಅಂತ ತಗೊಳ್ಳೋಣ. ಆದ್ದರಿಂದ ನೋಡ್ರಿ 5m ಬ್ರ್ಯಾಕೆಟ್ ಸ್ಕ್ವೇರ್ ಪ್ಲಸ್ 2 ಇಂಟು ಬ್ರ್ಯಾಕೆಟ್ 5m ಇಂಟು ಬ್ರ್ಯಾಕೆಟ್ 3 + 3² ಅಂದರೆ 5m + 3 ಬ್ರ್ಯಾಕೆಟ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡ್ರಿ, ಇವಾಗ 49y² + 84yz + 36z² ಇದೆ. ಇಲ್ಲಿ ಇದನ್ನು 7 7 49 7y² + 2 × 7 × 6 ಅಂತ ತಗೊಳ್ಳೋಣ. 84ನ್ನು 2 14 14 84 ಆಯಿತು. ಒಂದರಲ್ಲಿ y ಒಂದರಲ್ಲಿ z. ಓಕೆನಾ. 3ರಲ್ಲಿ 6 36 6z² ಆಯಿತು. ಇಲ್ಲಿ ನಿತ್ಯ ಸಮೀಕರಣ ನೋಡ್ರಿ ಏನಾಗ್ತಾ ಇದೆ, ಇಲ್ಲಿ a² + 2ab + b² = a + b ಬ್ರ್ಯಾಕೆಟ್ ಸ್ಕ್ವಯರ್. ಆದ್ದರಿಂದ ನೋಡ್ರಿ 7y² + 2 ಇಂಟು ಬ್ರ್ಯಾಕೆಟ್ 7y + 6z +6z² ಅಂದರೆ ಏನಾಯ್ತು ರೀ ಇಲ್ಲಿ 7y + 6z ಬ್ರ್ಯಾಕೆಟ್ ಸ್ಕ್ವಯರ್ ಆಗುತ್ತೆ. ನೆಕ್ಸ್ಟ್ 5ನೇ ನೋಡ್ರಿ, 4x² - 8x + 4 ನಾವು 2x ಬ್ರ್ಯಾಕೆಟ್ ಸ್ಕ್ವೇರ್ ಮೈನಸ್ 2 ಇಂಟು ಬ್ರ್ಯಾಕೆಟ್ 2x ಇಂಟು ಬ್ರ್ಯಾಕೆಟ್ ಆಫ್ 2 + 2². ಇದರ ನಿತ್ಯ ಸಮೀಕರಣ ನೋಡ್ರಿ, a² - 2ab + b² ನಾವು a - b ಬ್ರ್ಯಾಕೆಟ್ ಸ್ಕ್ವೇರ್ ಅಂತ ತಗೊಳ್ಳೋಣ. ಆದ್ದರಿಂದ ನೋಡ್ರಿ 2x ಬ್ರ್ಯಾಕೆಟ್ ಸ್ಕ್ವೇರ್ ಮೈನಸ್ 2 ಇಂಟು ಬ್ರ್ಯಾಕೆಟ್ ಆಫ್ 2x ಇಂಟು ಬ್ರ್ಯಾಕೆಟ್ 2 + 2². ಇದನ್ನು ನಾವು ನೋಡ್ರಿ 2x - 2 ಬ್ರ್ಯಾಕೆಟ್ ಸ್ಕ್ವೇರ್ ಅಂತ ತಗೊಳ್ಳೋಣ. 4 ಇಂಟು ಬ್ರ್ಯಾಕೆಟ್ x - 2² ಅಂತಲೂ ಇದನ್ನು ಬರಿಬೋದು. ನೆಕ್ಸ್ಟ್ ನೋಡ್ರಿ 6ನೇ ಕ್ವಶನ್ನು, 121b² - 88bc + 16c² ನಾವು ಯಾವ ರೀತಿಯಾಗಿ ಬರಿಬೋದಪ್ಪ ಅಂತಂದರೆ 11 11 121 11b² - 2 ಇಂಟು ಬ್ರ್ಯಾಕೆಟ್ 11 ಇಂಟು ಬ್ರ್ಯಾಕೆಟ್ 4
ಬಿ ಸಿ ಅಂತ ತಗೊಳ್ಳೋಣ. 2 11 22, 22 88 ಪ್ಲಸ್ ಆಫ್ 4 4 16 ಅಂದರೆ 4c² ಅಂತ ತಗೊಳ್ಳೋಣ ಇದನ್ನು. ಈಗ ನಿತ್ಯ ಸಮೀಕರಣ ನೋಡ್ರಿ, a² ಮೈನಸ್ 2ab ಪ್ಲಸ್ b² ಇದ್ದಿದ್ದು ಏನಾಗುತ್ತೆ, ಅದು a ಮೈನಸ್ ಬಿ ಬ್ರ್ಯಾಕೆಟ್ ಸ್ಕ್ವೇರ್ ಆಗ್ತಾ ಇದೆ ಇಲ್ಲಿ. ಆದ್ದರಿಂದ ನೋಡ್ರಿ ಈ ನಿತ್ಯ ಸಮೀಕರಣದ ಪ್ರಕಾರ 11b ಬ್ರ್ಯಾಕೆಟ್ ಸ್ಕ್ವೇರ್ ಮೈನಸ್ 2 ಇಂಟು 11b ಬ್ರ್ಯಾಕೆಟ್ ಆಫ್ 4c ಪ್ಲಸ್ 4c² ನಾವು 11b ಮೈನಸ್ 4c ಬ್ರ್ಯಾಕೆಟ್ ಸ್ಕ್ವೇರ್ ಅಂತ ತಗೊಳ್ಳೋಣ. ನೆಕ್ಸ್ಟ್ 7ನೇ ಕ್ವಶನ್ ನೋಡ್ರಿ. 7ನೇ ಪ್ರಶ್ನೆ ನೋಡ್ರಿ, ಎಲ್ ಪ್ಲಸ್ ಎಮ್ ಬ್ರ್ಯಾಕೆಟ್ ಸ್ಕ್ವೇರ್ ಮೈನಸ್ ಆಫ್ 4lm ನಿತ್ಯ ಸಮೀಕರಣ ಏನಾಗ್ತಾ ಇದೆ ಇಲ್ಲಿ, ಎ ಪ್ಲಸ್ ಬಿ ಬ್ರ್ಯಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು a² ಪ್ಲಸ್ 2ab ಪ್ಲಸ್ b². ಎಲ್ ಪ್ಲಸ್ ಎಮ್ ಬ್ರ್ಯಾಕೆಟ್ ಸ್ಕ್ವೇರ್ ಅಂದರೆ l² ಪ್ಲಸ್ 2lm ಪ್ಲಸ್ ಆಫ್ m² ಆಗ್ತಾ ಇದೆ. ಇಲ್ಲಿ ಎಲ್ ಪ್ಲಸ್ ಎಮ್ ಬ್ರ್ಯಾಕೆಟ್ ಸ್ಕ್ವಯರ್ ಮೈನಸ್ ಆಫ್ 4lm ಅಂದಾಗ ನೋಡ್ರಿ l² ಪ್ಲಸ್ 2lm ಪ್ಲಸ್ m² ಮೈನಸ್ ಆಫ್ 4lm. 4ರಲ್ಲಿ 2 ಹೋದರೆ ಎಷ್ಟಾಯ್ತು ಮೈನಸ್ 2lm ಉಳಿತಾ ಇದೆ. l² ಮೈನಸ್ 2lm ಪ್ಲಸ್ ಆಫ್ m² ಆಗ್ತಾ ಇದೆ. ಇದು ನಿತ್ಯ ಸಮೀಕರಣ ನೋಡ್ರಿ, a² ಮೈನಸ್ 2ab ಪ್ಲಸ್ b² ಅದ್ದಿದ್ದು ಏನಾಗ್ತಾ ಇದೆ ಇಲ್ಲಿ, a ಮೈನಸ್ ಬಿ ಬ್ರ್ಯಾಕೆಟ್ ಸ್ಕ್ವೇರ್ ಆಗ್ತಾ ಇದೆ. ಆದ್ದರಿಂದ ನೋಡ್ರಿ l² ಮೈನಸ್ 2lm ಪ್ಲಸ್ ಆಫ್ m² ಈಸ್ l ಮೈನಸ್ m ಬ್ರ್ಯಾಕೆಟ್ ಸ್ಕ್ವಯರ್. ಓಕೆನಾ. ನೆಕ್ಸ್ಟ್ 8ನೇ ಕ್ವಶನ್ ನೋಡ್ರಿ, a² ಪ್ಲಸ್ 2a² b² ಪ್ಲಸ್ ಆಫ್ b ಘಾತ 4 ಅಂದಾಗ a² ಬ್ರ್ಯಾಕೆಟ್ ಸ್ಕ್ವೇರ್ ಅಂದರೆ a ಘಾತ 4 ಆಗುತ್ತೆ ಪ್ಲಸ್ ಆಫ್ 2 ಇಂಟು ಬ್ರ್ಯಾಕೆಟ್ a² ಇಂಟು ಬ್ರ್ಯಾಕೆಟ್ b² ಪ್ಲಸ್ b² ಆಫ್ ಸ್ಕ್ವಯರ್. ನಿತ್ಯ ಸಮೀಕರಣ ನೋಡ್ರಿ, a² ಪ್ಲಸ್ 2ab ಪ್ಲಸ್ b² ಈಸ್ ಈಕ್ವಲ್ ಟು a ಪ್ಲಸ್ ಬಿ ಬ್ರ್ಯಾಕೆಟ್ ಸ್ಕ್ವೇರ್ ಆಗ್ತಾ ಇದೆ. ಆದ್ದರಿಂದ ನೋಡ್ರಿ a² ಆಫ್ ಬ್ರ್ಯಾಕೆಟ್ ಸ್ಕ್ವಯರ್ ಪ್ಲಸ್ 2 ಇಂಟು ಬ್ರ್ಯಾಕೆಟ್ a² ಇಂಟು ಬ್ರ್ಯಾಕೆಟ್ b² ಪ್ಲಸ್ b² ಸ್ಕ್ವಯರ್ ಅಂದರೆ ಏನಾಗ್ತಾ ಇದೆ ಇಲ್ಲಿ, a² ಪ್ಲಸ್ b² ಬ್ರ್ಯಾಕೆಟ್ ಸ್ಕ್ವೇರ್ ಆಗ್ತಾ ಇದೆ. ನೆಕ್ಸ್ಟ್ 2ನೇ ಕ್ವಶನ್ ನೋಡ್ರಿ, ಅಪವರ್ತಿಸಿ 4p² ಮೈನಸ್ 9q². 2ನೇದು 63a² ಮೈನಸ್ 112b². ಇದೇ ಥರ ಎಷ್ಟಿದಾವಪ್ಪ, 8 ಕ್ವಶನ್ಸ್ ಇದ್ದಾವೆ. ಈಗ ನಾವೇನು ಮಾಡೋಣ, 1 by 1 ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. 1ನೇದು ನೋಡ್ರಿ, 4p² ಮೈನಸ್ 9q² ನಾವು 2p ಅಂದರೆ 2 p ಇಂಟು p² ಇದ್ದಿದ್ದನ್ನು ನಾವು 2p² ಮೈನಸ್ 3q² ಅಂತ ತಗೊಳ್ಳೋಣ. ನಿತ್ಯ ಸಮೀಕರಣ ಏನಾಗ್ತಾ ಇದೆ ಇಲ್ಲಿ, a² ಮೈನಸ್ b² ಇಸ್ ಈಕ್ವಲ್ ಟು a ಪ್ಲಸ್ ಬಿ ಬ್ರ್ಯಾಕೆಟ್ ಆಫ್ a ಮೈನಸ್ ಬಿ ಆಗ್ತಾ ಇದೆ. 2p² ಮೈನಸ್ 3q² ಆದ್ದರಿಂದ ಇದು ಏನಾಗ್ತಾ ಇದೆ ಇಲ್ಲಿ, 2p ಪ್ಲಸ್ 3q 2p ಮೈನಸ್ 3q ಆಗ್ತಾ ಇದೆ. ಓಕೆನಾ. ನೆಕ್ಸ್ಟ್ 2ನೇ ಕ್ವಶನ್ ನೋಡ್ರಿ, 2ನೇ ಒಂದು ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ ಇಲ್ಲಿ, 63a² ಮೈನಸ್ 112b² ಇದ್ದಿದ್ದನ್ನು ನಾವು 7 ಇಂಟು 9a² ಅಂತ ತಗೊಳ್ಳೋಣ. 7 9 63a² ಮೈನಸ್ 7 ಇಂಟು 16 ಅಂತ ತಗೊಳ್ಳೋಣ. 112 ಇದ್ದಿದ್ದನ್ನು ನಾವು 16 7 112 7 16 112 b² ಅಂತ ತಗೊಳ್ಳೋಣ. 7ಅನ್ನು ಹೊರಗಡೆ ತೆಗೆದಾಗ ಏನಾಯ್ತು ಇಲ್ಲಿ, 3a ಬ್ರ್ಯಾಕೆಟ್ ಸ್ಕ್ವಯರ್ 3 3 9a² ಇದ್ದಿದ್ದನ್ನು ನಾವು ಈ ಥರ ತಗೋತಾ ಇದ್ದೀವಿ. ಮೈನಸ್ 7 ಹೊರಗಡೆ ಬರ್ತಾ ಇದೆ. ಇದು 16b² ಇದ್ದಿದ್ದನ್ನು 4b ಬ್ರ್ಯಾಕೆಟ್ ಸ್ಕ್ವೇರ್ ಅಂತ ತಗೊಳ್ಳೋಣ. ಹಾಗಿದ್ದಾಗ ನಿತ್ಯ ಸಮೀಕರಣ a² ಮೈನಸ್ b² ಇದ್ದಿದ್ದು ಏನಾಗ್ತಾ ಇದೆ ಇಲ್ಲಿ, a ಪ್ಲಸ್ ಬಿ ಬ್ರ್ಯಾಕೆಟ್ ಆಫ್ a ಮೈನಸ್ ಬಿ ಆಗ್ತಾ ಇದೆ. ಆದ್ದರಿಂದ 7 ಇಂಟು ಬ್ರ್ಯಾಕೆಟ್ 3a² ಮೈನಸ್ ಆಫ್ 4b ಬ್ರ್ಯಾಕೆಟ್ ಸ್ಕ್ವೇರ್ ಈಸ್ 7 ಇಂಟು ಬ್ರ್ಯಾಕೆಟ್ 3a ಪ್ಲಸ್ 4b ಇಂಟು ಬ್ರ್ಯಾಕೆಟ್ ಆಫ್ 3a ಮೈನಸ್ 4b ಆಗ್ತಾ ಇದೆ. ನೆಕ್ಸ್ಟ್ ನೋಡ್ರಿ, 3ನೇ ಪ್ರಶ್ನೆ ಏನು ಹೇಳ್ತಾ ಇದೆ, 49x² ಮೈನಸ್ 36 ಇದ್ದಿದ್ದನ್ನು ನಾವು 7x² ಮೈನಸ್ 6² ಅಂತ ತಗೊಳ್ಳೋಣ. 7 7 49 x ಇಂಟು x ಈಸ್ x² ಇಲ್ಲಿ 6 36. ನಿತ್ಯ ಸಮೀಕರಣ ಏನಾಗ್ತಾ ಇದೆ ನೋಡ್ರಿ, a² ಮೈನಸ್ ಆಫ್ b² ಇಂಟು ಈಸ್ ಈಕ್ವಲ್ ಟು ಇಂಟು ಬ್ರ್ಯಾಕೆಟ್ ಆಫ್ a ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ a ಮೈನಸ್ ಬಿ ಆಗ್ತಾ ಇದೆ. ಆದ್ದರಿಂದ ನೋಡ್ರಿ 7x ಬ್ರ್ಯಾಕೆಟ್ ಸ್ಕ್ವೇರ್ ಮೈನಸ್ 6² ಇದ್ದಿದ್ದು ಏನಾಗ್ತಾ ಇದೆ ರೀ ನಮಗಿಲ್ಲಿ, 7x ಪ್ಲಸ್ 6 ಇಂಟು ಬ್ರ್ಯಾಕೆಟ್ ಆಫ್ 7x ಮೈನಸ್ 6 ಆಗ್ತಾ ಇದೆ. 4ನೇ ಕ್ವಶನ್ ನೋಡ್ರಿ, 16x ಘಾತ 5 ಮೈನಸ್ 144 x ಘಾತ 3. ಇಲ್ಲಿ x ಘಾತ 3
ಹೊರಗಡೆ ತಕ್ಕೊಂಡು 16 ಕೂಡ ಹೊರಗಡೆ ತಕ್ಕೊಂಡಾಗ ಏನು ಉಳಿತಾ ಇದೆ ಇಲ್ಲಿ ಎಕ್ಸ್ ಘಾತ 2 ಮೈನಸ್ 16 144 9 ಬ್ರ್ಯಾಕೆಟ್ ಒಳಗಡೆ ಬರ್ತಾ ಇದೆ. ಈಗ 16 ಎಕ್ಸ್ ಕ್ಯೂಬ್ ಆಯಿತು ಹೊರಗಡೆ, ಒಳಗೆ ನೋಡ್ರಿ ಎಕ್ಸ್ ಸ್ಕ್ವೇರ್ ಮೈನಸ್ 3 3 9 ಅಂದರೆ 3 ಸ್ಕ್ವೇರ್ ಆಗ್ತಾ ಇದೆ. ನಿತ್ಯ ಸಮೀಕರಣ ನೋಡ್ರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಆಫ್ ಎ ಮೈನಸ್ ಬಿ ಆಗ್ತಾ ಇದೆ. ಆದ್ದರಿಂದ 16 ಎಕ್ಸ್ ಕ್ಯೂಬ್ ಇಸ್ ಇಂಟು ಬ್ರ್ಯಾಕೆಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಅಂದರೆ 16 ಎಕ್ಸ್ ಕ್ಯೂಬ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ 3 ಇಂಟು ಬ್ರ್ಯಾಕೆಟ್ ಎಕ್ಸ್ ಮೈನಸ್ 3 ಬರ್ತಾ ಇದೆ. ಓಕೆನಾ. ಈಗ 5ನೇ ಕ್ವಶನ್ ನೋಡ್ರಿ, 5ನೇ ಪ್ರಾಬ್ಲಮ್ಮು ಎಲ್ ಪ್ಲಸ್ ಎಮ್ ಬ್ರ್ಯಾಕೆಟ್ ಸ್ಕ್ವಯರ್ ಮೈನಸ್ ಆಫ್ ಎಲ್ ಮೈನಸ್ ಎಮ್ ಬ್ರ್ಯಾಕೆಟ್ ಸ್ಕ್ವಯರ್. ಇದರ ನಿತ್ಯ ಸಮೀಕರಣ ನೋಡ್ರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಆಫ್ ಎ ಮೈನಸ್ ಬಿ ಆಗ್ತಾ ಇದೆ. ಇಲ್ಲಿ ನೋಡ್ರಿ ಎಲ್ ಪ್ಲಸ್ ಎಮ್ ಬ್ರ್ಯಾಕೆಟ್ ಸ್ಕ್ವೇರ್ ಮೈನಸ್ ಆಫ್ ಎಲ್ ಮೈನಸ್ ಎಮ್ ಬ್ರ್ಯಾಕೆಟ್ ಸ್ಕ್ವಯರ್. ಇದ್ದನ್ನು ನಾವು ಯಾವ ಥರ ಬರಿಬೇಕಪ್ಪ ಅಂತಂದರೆ ಎಲ್ ಪ್ಲಸ್ ಎಮ್ ಪ್ಲಸ್ ಆಫ್ ಎಲ್ ಮೈನಸ್ ಎಮ್ ಇಂಟು ಬ್ರ್ಯಾಕೆಟ್ ಎಲ್ ಪ್ಲಸ್ ಎಮ್ ಮೈನಸ್ ಆಫ್ ಎಲ್ ಪ್ಲಸ್ ಎಮ್. ಇದು ಪ್ಲಸ್ಸು ಇದು ಮೈನಸ್ ಬರ್ತಾ ಇದೆ. ಓಕೆನಾ. ನೆಕ್ಸ್ಟ್ ನೋಡ್ರಿ ಎಲ್ ಪ್ಲಸ್ ಎಮ್ ಪ್ಲಸ್ ಆಫ್ ಎಲ್ಲು ಮೈನಸ್ ಎಮ್ಮು ಇಂಟು ಬ್ರ್ಯಾಕೆಟ್ ಎಲ್ ಪ್ಲಸ್ ಎಮ್ ಮೈನಸ್ ಎಲ್ ಪ್ಲಸ್ ಎಮ್ ಆಗ್ತಾ ಇದೆ. ಈಗ 1 ಬೈ 1 ಕ್ಯಾನ್ಸಲ್ ಮಾಡಿದಾಗ ನಮಗೇನು ಉಳಿತಾ ಇದೆ ಇಲ್ಲಿ 2 ಎಲ್ ಇಂಟು ಬ್ರ್ಯಾಕೆಟ್ ಆಫ್ 2 ಎಮ್ ಉಳಿತಾ ಇದೆ. ಎಲ್ ಹೋಗ್ತಾ ಇದೆ, ಇಲ್ಲಿ ಎಮ್ ಹೋದರೆ 2 ಎಲ್ ಇಂಟು ಬ್ರ್ಯಾಕೆಟ್ 2 ಎಮ್ ಆಗ್ತಾ ಇದೆ. 2 4 ಎಲ್ ಎಮ್ ಎನ್ನುವುದು ಫೈನಲ್ ಆನ್ಸರ್ ಬರ್ತಾ ಇದೆ. ಈಗ ನೋಡ್ರಿ 6ನೇ ಒಂದು ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ ಇಲ್ಲಿ 9 ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ ಆಫ್ 16 ಇದ್ದದ್ದನ್ನು ನಾವು 9 ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರನ್ನು 3 ಎಕ್ಸ್ ವೈ ಬ್ರ್ಯಾಕೆಟ್ ಆಫ್ ಸ್ಕ್ವೇರ್ ಅಂತ ತಗೊಳ್ಳೋಣ. ಈಗ 16ರಲ್ಲಿ 4 ಸ್ಕ್ವೇರ್ ಅಂತ ನಾವು ತಗೊಳ್ಳೋಣ. ನಿತ್ಯ ಸಮೀಕರಣ ನೋಡ್ರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಆಫ್ ಎ ಮೈನಸ್ ಬಿ ಬರ್ತಾ ಇದೆ. ಆದ್ದರಿಂದ ನೋಡ್ರಿ 3 ಎಕ್ಸ್ ವೈ ಬ್ರ್ಯಾಕೆಟ್ ಸ್ಕ್ವಯರ್ ಮೈನಸ್ ಆಫ್ 4 ಸ್ಕ್ವೇರ್ ಇದ್ದಿದ್ದು ಏನಾಗ್ತಾ ಇದೆ ರೀ ನಮಗೆ 3 ಎಕ್ಸ್ ವೈ ಪ್ಲಸ್ 4 ಇಂಟು ಬ್ರ್ಯಾಕೆಟ್ 3 ಎಕ್ಸ್ ವೈ ಮೈನಸ್ 4 ಎನ್ನುವುದು ಫೈನಲ್ ಆನ್ಸರ್ ಬರ್ತಾ ಇದೆ. ಈಗ ನೋಡ್ರಿ 7ನೇ ಒಂದು ಪ್ರಾಬ್ಲಮ್ ಏನು ಹೇಳ್ತಾ ಇದೆ ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ 2 ಎಕ್ಸ್ ವೈ ಪ್ಲಸ್ ಆಫ್ ವೈ ಸ್ಕ್ವೇರ್ ಇಂಟು ಬ್ರ್ಯಾಕೆಟ್ ಮೈನಸ್ ಆಫ್ ಝಡ್ ಸ್ಕ್ವಯರ್. ಇದ್ದು ಏನಾಗ್ತಾ ಇದೆ ನೋಡ್ರಿ ಇದೆಲ್ಲ ಸೇರಿ ಎಕ್ಸ್ ಆಗ್ತಾ ಇದೆ, ಇದು ವೈ ಅನ್ನೋದು ಎಕ್ಸ್ ಮೈನಸ್ ವೈ ಬ್ರ್ಯಾಕೆಟ್ ಸ್ಕ್ವೇರ್ ಮೈನಸ್ ಆಫ್ ಝಡ್ ಸ್ಕ್ವೇರ್ ಈಸ್, ಯಾಕೆಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 2 ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇದ್ದಿದ್ದು ಎಕ್ಸ್ ಮೈನಸ್ ವೈ ಬ್ರ್ಯಾಕೆಟ್ ಸ್ಕ್ವೇರ್ ಆಗ್ತಾ ಇದೆ. ಓಕೆನಾ. ಇಲ್ಲಿ ನಿತ್ಯ ಸಮೀಕರಣ ನೋಡ್ರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಆಫ್ ಎ ಮೈನಸ್ ಬಿ ಬರ್ತಾ ಇದೆ. ಆದ್ದರಿಂದ ಎಕ್ಸ್ ಮೈನಸ್ ವೈ ಬ್ರ್ಯಾಕೆಟ್ ಸ್ಕ್ವೇರ್ ಮೈನಸ್ ಆಫ್ ಝೆಡ್ ಸ್ಕ್ವೇರ್ ಅಂದರೆ ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ವೈ ಪ್ಲಸ್ ಝೆಡ್ ಬರ್ತಾ ಇದೆ. ಓಕೆ. ಈಗ 8ನೇ ಒಂದು ಸಮಸ್ಯೆ ನೋಡ್ರಿ 25 ಎ ಸ್ಕ್ವೇರ್ ಮೈನಸ್ 4 ಬಿ ಸ್ಕ್ವೇರ್ ಪ್ಲಸ್ 28 ಬಿ ಸಿ ಮೈನಸ್ 49 ಸಿ ಸ್ಕ್ವಯರ್. 25 ಎ ಸ್ಕ್ವೇರ್ ಮೈನಸ್ ಆಫ್ 2 ಬಿ ಸ್ಕ್ವಯರ್, ಇದನ್ನು 2 ಬಿ ಸ್ಕ್ವೇರ್ ಅಂತ ತಗೊಳ್ಳೋಣ, ಮೈನಸ್ 2 4 28 2 ಇಂಟು 2 ಬಿ ಇಂಟು 7 ಸಿ ಅಂತ ಇದನ್ನು ಡಿವೈಡ್ ಮಾಡ್ಕೊಳ್ಳೋಣ, ಮೈನಸ್ 7 ಸಿ ಈಸ್ ಬ್ರ್ಯಾಕೆಟ್ ಸ್ಕ್ವೇರ್ ಈಸ್ 49 ಸಿ ಸ್ಕ್ವೇರ್ ಬರ್ತಾ ಇದೆ. ಇದನ್ನು ನಾವು ಬಿಡಿಸಿದಾಗ ನಮಗೆ ಫೈನಲ್ ಆನ್ಸರ್ ಏನು ಬರ್ತಾ ಇದೆ ಇಲ್ಲಿ 5 25 ಎ ಸ್ಕ್ವೇರ್ ಅಂದರೆ 5 ಎ ಬ್ರ್ಯಾಕೆಟ್ ಸ್ಕ್ವೇರ್ ಮೈನಸ್ 2 ಬಿ ಮೈನಸ್ 7 ಸಿ ಬ್ರ್ಯಾಕೆಟ್ ಸ್ಕ್ವಯರ್ ಈಸ್ ದಿಸ್ ಒನ್. ಓಕೆ. ನಿತ್ಯ ಸಮೀಕರಣ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಆಫ್ ಎ ಮೈನಸ್ ಬಿ ಬರ್ತಾ ಇದೆ. ಆದ್ದರಿಂದ 5 ಎ ಸ್ಕ್ವೇರ್ ಮೈನಸ್ ಆಫ್ 2 ಬಿ ಮೈನಸ್ 7 ಸಿ ಬ್ರ್ಯಾಕೆಟ್ ಸ್ಕ್ವಯರ್ 5 ಎ ಪ್ಲಸ್ ಆಫ್ 2 ಬಿ ಮೈನಸ್ 7 ಸಿ ಅಂದರೆ 5 ಎ ಮೈನಸ್ ಆಫ್ 2 ಬಿ ಮೈನಸ್ 7 ಸಿ ಬರ್ತಾ ಇದೆ. ನೆಕ್ಸ್ಟ್ ಇದನ್ನು ಬಿಡಿಸಿದಾಗ ನಮಗೆ ಫೈನಲ್ ಆನ್ಸರ್ ಏನು ಸಿಕ್ತಪ್ಪ 5 ಎ ಪ್ಲಸ್ 2 ಬಿ ಮೈನಸ್ 7 ಸಿ 5 ಎ ಮೈನಸ್ 2 ಬಿ ಪ್ಲಸ್ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 7 ಸಿ ಬರ್ತಾ ಇದೆ. ನೆಕ್ಸ್ಟ್ ನೋಡ್ರಿ 3ನೇ ಮೇನ್ ಕ್ವಶನ್ ಈ ಬೀಜೋಕ್ತಿಗಳನ್ನು ಅಪವರ್ತಿಸಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ 7 ಪಿ ಸ್ಕ್ವೇರ್ ಪ್ಲಸ್ ಆಫ್ 21 ಕ್ಯೂ ಸ್ಕ್ವೇರ್. ಇದೇ ರೀತಿಯಾಗಿ ಎಷ್ಟಿದಾವಪ್ಪ ಕ್ವಶನ್ಸು 9 ಕ್ವಶನ್ಸ್ ಇದ್ದಾವೆ. ಈಗ ನಾವು 1 ಬೈ 1 ಬಿಡಿಸ್ತಾ ಹೋಗೋಣ.
ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಆಫ್ ಬಿ ಎಕ್ಸ್ ಅಂದರೆ ಏನಾಯ್ತು ಇಲ್ಲಿ ಎಕ್ಸ್ ಹೊರಗಡೆ ಬಂದಾಗ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ಉಳಿತಾ ಇದೆ. ಒಂದೇದು ಆನ್ಸರ್ ಅಷ್ಟೇ ನೋಡ್ರಿ. ಈಗ 7p² ಪ್ಲಸ್ 21q², 7 ಹೊರಗಡೆ ತಗೊಂಡಾಗ p² ಪ್ಲಸ್ 3q² ಉಳಿತಾ ಇದೆ. ಮೂರನೇದು ನೋಡ್ರಿ 2x³ ಪ್ಲಸ್ 2xy² ಪ್ಲಸ್ 2xz², 2x ಹೊರಗಡೆ ತಗೊಂಡಾಗ ನಮಗೆ ಬ್ರ್ಯಾಕೆಟಲ್ಲಿ ಏನು ಉಳಿತಾ ಇದೆ ಇಲ್ಲಿ x² ಪ್ಲಸ್ y² ಪ್ಲಸ್ z² ಉಳಿತಾ ಇದೆ. ನಾಲ್ಕನೇದು ನೋಡ್ರಿ am² ಪ್ಲಸ್ bm² ಪ್ಲಸ್ bn² ಪ್ಲಸ್ ಆಫ್ an². ಇದ್ದು ಏನಾಗ್ತಾ ಇದೆ ನೋಡ್ರಿ m² ನಾವು ಹೊರಗಡೆ ತೆಗೆದಾಗ ಇವೆರಡರಲ್ಲಿ m² ಹೊರಗಡೆ ಬಂದಾಗ a ಪ್ಲಸ್ ಬಿ ಉಳಿತಾ ಇದೆ ಇಲ್ಲಿ ಒಳಗಡೆ, ಪ್ಲಸ್ ಆಫ್ ಇದರಲ್ಲಿ n² ಹೊರಗಡೆ ತಕ್ಕೊಂಡಾಗ ಇಲ್ಲಿಯೂ ಕೂಡ a ಪ್ಲಸ್ ಬಿ ಉಳಿತಾ ಇದೆ. a ಪ್ಲಸ್ ಬಿ ಅನ್ನು ಒಂದು ಸೈಡ್ ಬರ್ಕೊಂಡು m² ಪ್ಲಸ್ n² ಒಂದು ಸೈಡ್ ಬರಿತಾ ಇದ್ದೀವಿ. ನೆಕ್ಸ್ಟ್ ಐದನೇ ಒಂದು ಸಮಸ್ಯೆಯನ್ನು ನೋಡ್ರಿ. LM ಪ್ಲಸ್ ಎಲ್ ಇಂಟು ಪ್ಲಸ್ ಆಫ್ ಎಮ್ ಪ್ಲಸ್ 1, ಎಲ್ ಎಂದು ಹೊರಗಡೆ ತಗೊಂಡಾಗ ಎಮ್ ಪ್ಲಸ್ 1 ಉಳಿತಾ ಇದೆ, ಪ್ಲಸ್ 1 ಅಂದಾಗ ಎಮ್ ಪ್ಲಸ್ 1 ಉಳಿತಾ ಇದೆ. ಇಲ್ಲಿ ಎಲ್ ಪ್ಲಸ್ 1, ನೆಕ್ಸ್ಟ್ ಒನ್ ಈಸ್ ಎಮ್ ಪ್ಲಸ್ 1. ಆರನೇ ಒಂದು ಸಮಸ್ಯೆ ನೋಡ್ರಿ. y ಇಂಟು ಬ್ರ್ಯಾಕೆಟ್ y ಪ್ಲಸ್ ಝೆಡ್ ಪ್ಲಸ್ ಆಫ್ 9 ಇಂಟು ಬ್ರ್ಯಾಕೆಟ್ y ಪ್ಲಸ್ ಝೆಡ್ ಇಂಟು ಬ್ರ್ಯಾಕೆಟ್ ಆಫ್ y ಪ್ಲಸ್ 9 ಅಂದಾಗ y ಪ್ಲಸ್ ಝೆಡ್ಡು ಇನ್ನೊಂದು ಬ್ರ್ಯಾಕೆಟಲ್ಲಿ ತಗೋತಾ ಇದ್ದೀವಿ. ನೆಕ್ಸ್ಟ್ 7ನೇದು ನೋಡ್ರಿ. 5y² ಮೈನಸ್ 20y ಮೈನಸ್ 8z ಪ್ಲಸ್ ಆಫ್ 2yz, 5y² ಮೈನಸ್ 20y ಪ್ಲಸ್ 2yz ಮೈನಸ್ ಆಫ್ 8z ಅಂತ ತಗೊಳ್ಳೋಣ. ಇಲ್ಲಿ 5y ಹೊರಗಡೆ ತಕ್ಕೊಂಡಾಗ y ಮೈನಸ್ 4 ಬರ್ತಾ ಇದೆ, ಇದನ್ನು 20 ಪ್ಲಸ್ ಇದರಲ್ಲಿ 2z ಹೊರಗಡೆ ತೆಗೆದಾಗ ಇಲ್ಲಿಯೂ ಕೂಡ y ಮೈನಸ್ 4 ಬರ್ತಾ ಇದೆ. ಹಾಗಿದ್ದಾಗ ನೋಡ್ರಿ ಫೈನಲ್ ಆನ್ಸರ್ ಈಸ್ 5y ಪ್ಲಸ್ 2z, ಇಲ್ಲಿ y ಮೈನಸ್ 4 ಬ್ರ್ಯಾಕೆಟ್. ಓಕೆನಾ. ಈಗ 8ನೇ ಸಮಸ್ಯೆಯನ್ನು ನೋಡ್ರಿ. 10ab ಪ್ಲಸ್ 4a ಪ್ಲಸ್ 5b ಪ್ಲಸ್ 2 ಅಂದಾಗ 10ab ಪ್ಲಸ್ 5b ಪ್ಲಸ್ 4a ಪ್ಲಸ್ 2 ಅಂತ ತಗೊಳ್ಳೋಣ. ಇಲ್ಲಿ 5b ಹೊರಗಡೆ ತೆಗೆದಾಗ ನೋಡ್ರಿ 2a ಉಳಿತಾ ಇದೆ, ಇಲ್ಲಿ 5×10ab ಅಂದರೆ 2a ಪ್ಲಸ್ 1 ಉಳಿತಾ ಇದೆ. ಇಲ್ಲಿಯೂ ಕೂಡ ಪ್ಲಸ್ 2 ಅಂದರೆ 2a ಪ್ಲಸ್ 1 ಉಳಿತಾ ಇದೆ. ನೆಕ್ಸ್ಟ್ ನೋಡ್ರಿ, ಈಗ ಫೈನಲ್ ಆನ್ಸರ್ ಏನು ಉಳಿತಪ್ಪ ನಮಗೆ 5b ಪ್ಲಸ್ 2 ಇಂಟು ಬ್ರ್ಯಾಕೆಟ್ 2a ಪ್ಲಸ್ 1 ಈಸ್ ಫೈನಲ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 9ನೇ ಪ್ರಶ್ನೆ. 6xy ಮೈನಸ್ ಆಫ್ 4y ಪ್ಲಸ್ 6 ಮೈನಸ್ ಆಫ್ 9x ಅನ್ನು ನಾವು 6xy ಮೈನಸ್ 9x ಮೈನಸ್ 4y ಪ್ಲಸ್ 6 ಅಂತ ಬರ್ಕೊಳ್ಳೋಣ. 3x ಹೊರಗಡೆ ತೆಗೆದಾಗ ಇವೆರಡರಲ್ಲಿ ಏನು ಉಳಿತಾ ಇದೆ ರೀ 2y ಮೈನಸ್ ಆಫ್ 3 ಮೈನಸ್ ಇದರಲ್ಲಿ 2 ಹೊರಗಡೆ ತೆಗೆದಾಗ ಇಲ್ಲಿಯೂ ಕೂಡ 2y ಮೈನಸ್ 3 ಉಳಿತಾ ಇದೆ. ನೆಕ್ಸ್ಟ್ ನೋಡ್ರಿ 3x ಮೈನಸ್ 2 ಇಂಟು ಬ್ರ್ಯಾಕೆಟ್ 2y ಮೈನಸ್ 3 ಈಸ್ ದ ಫೈನಲ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 4ನೇ ಪ್ರಶ್ನೆ, 4ನೇ ಮೇನ್ ಕ್ವಶನ್. ಅಪವರ್ತಿಸಿ. a ಘಾತ 4 ಮೈನಸ್ b ಘಾತ 4, ಇದೇ ರೀತಿಯಾಗಿ ಎಷ್ಟಿದಾವಪ್ಪ 5 ಸಬ್ ಕ್ವಶನ್ಸ್ ಇದೆ. ಈಗ 1 ಬೈ 1 ನಾವು ನೋಡ್ತಾ ಹೋಗೋಣ, ಬಿಡಿಸ್ತಾ ಹೋಗೋಣ. a ಘಾತ 4 ಮೈನಸ್ b ಘಾತ 4 ಅಂದಾಗ a² ಬ್ರ್ಯಾಕೆಟ್ ಸ್ಕ್ವಯರ್ ಮೈನಸ್ b² ಬ್ರ್ಯಾಕೆಟ್ ಸ್ಕ್ವಯರ್. a² ಮೈನಸ್ b² ಸೂತ್ರದ ಪ್ರಕಾರ a ಪ್ಲಸ್ b ಇಂಟು ಬ್ರ್ಯಾಕೆಟ್ a ಮೈನಸ್ b ಆಗ್ತಾ ಇದೆ. ಅದಕ್ಕೆ ನಾವು ಇಲ್ಲಿ a ಅಂದರೆ a² ಪ್ಲಸ್ b² ಇಂಟು ಬ್ರ್ಯಾಕೆಟ್ a² ಮೈನಸ್ b². a² ಪ್ಲಸ್ b² ಎಂದು a² ಮೈನಸ್ b² ಅಂದರೆ ಏನಾಯಿತು, ಮತ್ತೆ a ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ a ಮೈನಸ್ ಬಿ ಆಗ್ತಾ ಇದೆ. ನಿತ್ಯ ಸಮೀಕರಣ a² ಮೈನಸ್ b² ಇಸ್ ಈಕ್ವಲ್ ಟು ಏನಾಗ್ತಾ ಇದೆ ರೀ, ಇದು a ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ a ಮೈನಸ್ ಬಿ ಆಗ್ತಾ ಇದೆ. ಈಗ 2ನೇ ಪ್ರಶ್ನೆ ನೋಡ್ರಿ. p² ಮೈನಸ್ 80 p⁴ ಮೈನಸ್ 81 ಅನ್ನೋದು 2ನೇ ಸಬ್ ಕ್ವಶನ್ನು. ಇದರಲ್ಲಿ ನೋಡ್ರಿ p⁴ ಅನ್ನು ನಾವು p² ಬ್ರ್ಯಾಕೆಟ್ ಸ್ಕ್ವೇರ್ ಮೈನಸ್ 9² ಅಂತ ತಗೊಳ್ಳೋಣ. p² ಪ್ಲಸ್ ಆಫ್ 9 ಇಂಟು ಬ್ರ್ಯಾಕೆಟ್ p² ಮೈನಸ್ 9, p² ಪ್ಲಸ್ 9 ಇಂಟು ಬ್ರ್ಯಾಕೆಟ್ p² ಮೈನಸ್ 3² p² ಪ್ಲಸ್ 9 ಇಂಟು ಬ್ರ್ಯಾಕೆಟ್ ಇದನ್ನು a² ಮೈನಸ್ b² ಅಂದಾಗ p ಪ್ಲಸ್ 3 ಇಂಟು ಬ್ರ್ಯಾಕೆಟ್ p ಮೈನಸ್ 3 ಆಗ್ತಾ ಇದೆ. ಯಾಕೆಂದರೆ ನಿತ್ಯ ಸಮೀಕರಣ a² ಮೈನಸ್ b² ಈಸ್ a ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ a ಮೈನಸ್ ಬಿ ಆಗ್ತಾ ಇದೆ.
ನೆಕ್ಸ್ಟ್ ನೋಡ್ರಿ ಮೂರನೇ ಪ್ರಶ್ನೆ, ಮೂರನೇ ಸಮಸ್ಯೆ ಏನು ಹೇಳ್ತಾ ಇದೆಯಪ್ಪ, ಎಕ್ಸ್ ಘಾತ 4 ಮೈನಸ್ ವೈ ಪ್ಲಸ್ ಝಡ್ ಘಾತ 4. ಇದನ್ನು ನಾವು ಸ್ಕ್ವೇರ್ ರೂಪದಲ್ಲಿ ಬರ್ಕೊಂಡಾಗ ಎಕ್ಸ್ ಸ್ಕ್ವೇರ್ ಬ್ರ್ಯಾಕೆಟ್ ಸ್ಕ್ವೇರ್ ಮೈನಸ್ ಆಫ್ ವೈ ಪ್ಲಸ್ ಝಡ್ ಸ್ಕ್ವಯರ್ ಬ್ರ್ಯಾಕೆಟ್ ಸ್ಕ್ವೇರ್ ಆಗ್ತಾ ಇದೆ. ಈಗ 1 by 1 ಬಿಡಿಸ್ತಾ ಹೋದಾಗ ನಮಗೆ x square plus of y plus z square bracket close, next bracket is x square minus of y plus z square is next bracket. ಓಕೆನಾ, ಇದು ಕೂಡ a square minus b square ಸೂತ್ರದ ಪ್ರಕಾರ ಆಯಿತು. ಈಗ ಮತ್ತೆ ಒಂದೊಂದಾಗಿ ಬಿಡಿಸ್ತಾ ಹೋದಾಗ ನೋಡ್ರಿ x square plus of y plus z bracket square, ನೆಕ್ಸ್ಟ್ ನೋಡ್ರಿ x plus of y plus z into bracket x minus of y plus z, ಇದು a square minus b square ಸೂತ್ರದ ಪ್ರಕಾರ. ನೆಕ್ಸ್ಟ್ ನೋಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಆಫ್ ವೈ ಪ್ಲಸ್ ಝೆಡ್ ಬ್ರ್ಯಾಕೆಟ್ ಸ್ಕ್ವೇರನ್ನು ನಾವು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ವೈ ಮೈನಸ್ ಆಫ್ ಝೆಡ್, ಇದು ಯಾವ ರೀತಿಯಪ್ಪ ಅಂದರೆ ನಿತ್ಯ ಸಮೀಕರಣ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಎ ಮೈನಸ್ ಬಿ ಸೂತ್ರದ ಪ್ರಕಾರ. ನಾಲ್ಕನೇದು ನೋಡ್ರಿ ಎಕ್ಸ್ ಘಾತ 4 ಮೈನಸ್ ಆಫ್ ಎಕ್ಸ್ ಮೈನಸ್ ಝಡ್ ರೀಚ್ ಟು 4, ಇದನ್ನು ನಾವು ಎಕ್ಸ್ ಸ್ಕ್ವೇರ್ ಬ್ರ್ಯಾಕೆಟ್ ಸ್ಕ್ವಯರ್ ಮೈನಸ್ ಆಫ್ ಎಕ್ಸ್ ಮೈನಸ್ ಝಡ್ ಸ್ಕ್ವಯರ್ ಬ್ರ್ಯಾಕೆಟ್ ಸ್ಕ್ವಯರ್ ಅಂತ ತಗೊಂಡಾಗ ನಮಗೆ ನೋಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಆಫ್ ಎಕ್ಸ್ ಮೈನಸ್ ಝಡ್ ಬ್ರ್ಯಾಕೆಟ್ ಸ್ಕ್ವೇರ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಎಕ್ಸ್ ಮೈನಸ್ ಝಡ್ ಬ್ರ್ಯಾಕೆಟ್ ಸ್ಕ್ವೇರ್ ಬರ್ತಾ ಇದೆ. ಇಲ್ಲಿ ಎಕ್ಸ್ ಸ್ಕ್ವೇರು, ಇದು ಎಕ್ಸ್ ಸ್ಕ್ವೇರು ಮೈನಸ್ 2 ಎಕ್ಸ್ ಝಡ್ ಪ್ಲಸ್ ಆಫ್ ಝಡ್ ಸ್ಕ್ವೇರ್, ಇದು ಕೂಡ ಎ ಮೈನಸ್ ಬಿ ಬ್ರ್ಯಾಕೆಟ್ ಸ್ಕ್ವೇರ್ ಸೂತ್ರದ ಪ್ರಕಾರ. ನೆಕ್ಸ್ಟ್ ನೋಡ್ರಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಆಫ್ ಎಕ್ಸ್ ಮೈನಸ್ ಝಡ್ ಎಕ್ಸ್ ಮೈನಸ್ ಆಫ್ ಎಕ್ಸ್ ಮೈನಸ್ ಝಡ್, ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರದ ಪ್ರಕಾರ. ನೆಕ್ಸ್ಟ್ ನೋಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಎಕ್ಸ್ ಝಡ್ ಪ್ಲಸ್ ಝಡ್ ಸ್ಕ್ವಯರ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಝಡ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಝಡ್ ಆದಾಗ ಇದನ್ನು ಬಿಡಿಸಿದಾಗ ನಮಗೆ ಆನ್ಸರ್ ಏನು ಬರ್ತಾ ಇದೆ ರೀ, 2 ಎಕ್ಸ್ ಸ್ಕ್ವೇರ್ ಮೈನಸ್ 2 ಎಕ್ಸ್ ಝಡ್ ಪ್ಲಸ್ ಆಫ್ ಝಡ್ ಸ್ಕ್ವಯರ್ ಇಂಟು ಬ್ರ್ಯಾಕೆಟ್ 2 ಎಕ್ಸ್ ಮೈನಸ್ ಝಡ್ ಇಂಟು ಬ್ರ್ಯಾಕೆಟ್ ಆಫ್ ಝಡ್ ಎನ್ನುವುದು ಆನ್ಸರ್ ಬರ್ತಾ ಇದೆ. ಇದು ಯಾವ ರೀತಿಯಪ್ಪ ಅಂದರೆ ನಿತ್ಯ ಸಮೀಕರಣ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಎ ಮೈನಸ್ ಬಿ ಸೂತ್ರದ ಪ್ರಕಾರ. ನೆಕ್ಸ್ಟ್ ಐದನೇ ಕ್ವಶನ್ ನೋಡ್ರಿ, ಎ ಘಾತ 4 ಮೈನಸ್ 2 ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಘಾತ 4 ಅಂದಾಗ ಎ ಸ್ಕ್ವೇರ್ ಬ್ರ್ಯಾಕೆಟ್ ಸ್ಕ್ವೇರ್ ಮೈನಸ್ 2 ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬ್ರ್ಯಾಕೆಟ್ ಸ್ಕ್ವಯರ್ ಇದ್ದಿದ್ದನ್ನು ನಾವು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಎ ಸ್ಕ್ವೇರ್ ಮೈನಸ್ 2 ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಸೂತ್ರದ ಪ್ರಕಾರ ನಾವು ಈ ಥರ ತಗೊಂಡಿದ್ದೀವಿ. ಓಕೆನಾ, ನೆಕ್ಸ್ಟ್ ನೋಡ್ರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬ್ರ್ಯಾಕೆಟ್ ಸ್ಕ್ವೇರ್ ಈಸ್ ದಿಸ್ ಒನ್. ಓಕೆ, ನೆಕ್ಸ್ಟ್ ಇದನ್ನು ಬಿಡಿಸಿದಾಗ ನೋಡ್ರಿ ಎ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಎ ಮೈನಸ್ ಬಿ ಬ್ರ್ಯಾಕೆಟ್ ಸ್ಕ್ವಯರ್ ಅಂದಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದ್ದಿದ್ದು ಎ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಎ ಮೈನಸ್ ಬಿ ಆಗ್ತಾ ಇದೆ. ನೆಕ್ಸ್ಟ್ ನೋಡ್ರಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಂಟು ಬ್ರ್ಯಾಕೆಟ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಯ್ತಿದ್ದು. ನೆಕ್ಸ್ಟ್ ಐದನೇ ಮೇನ್ ಕ್ವಶನ್ ನೋಡ್ರಿ, ಈ ಕೆಳಗಿನ ಬೀಜೋಕ್ತಿಗಳನ್ನು ಅಪವರ್ತಿಸಿ. ಪಿ ಸ್ಕ್ವೇರ್ ಪ್ಲಸ್ 6p ಪ್ಲಸ್ 8 ಕ್ಯೂ ಸ್ಕ್ವೇರ್ ಮೈನಸ್ 10q ಪ್ಲಸ್ 21. ಮೂರನೇ ನೋಡ್ರಿ ಪಿ ಸ್ಕ್ವೇರ್ ಪ್ಲಸ್ 6p ಮೈನಸ್ 16. ಈಗ ನಾವೇನು ಮಾಡೋಣಪ್ಪ, ಒಂದೊಂದಾಗಿ 1 by 1 ಬಿಡಿಸ್ತಾ ಹೋಗೋಣ. ಪಿ ಸ್ಕ್ವೇರ್ ಪ್ಲಸ್ 6p ಪ್ಲಸ್ 8 ಇದ್ದಿದ್ದು ಏನಾಗ್ತಾ ಇದೆ ರೀ, ಪಿ ಸ್ಕ್ವೇರ್ ಪ್ಲಸ್ 4 ಪ್ಲಸ್ 2 ಇಂಟು ಬ್ರ್ಯಾಕೆಟ್ ಪಿ ಪ್ಲಸ್ 4 4 8 4 ಪ್ಲಸ್ 2 ಇದ್ದಿದ್ದು 6 ಆಗ್ತಾ ಇದೆ. ಓಕೆನಾ, ಈ ಥರ ತಗೊಳ್ಳೋಣ. ಈಗ ನೋಡ್ರಿ 1 by 1 ಬಿಡಿಸಿದಾಗ ನಮಗೆ ಪಿ ಸ್ಕ್ವೇರ್ ಪ್ಲಸ್ 4 ಪ್ಲಸ್ 2 ಇಂಟು ಬ್ರ್ಯಾಕೆಟ್ ಪಿ ಇಂಟು 2 ಅನ್ನೋದು ಪಿ ಪ್ಲಸ್ 4 ಇಂಟು ಬ್ರ್ಯಾಕೆಟ್ ಪಿ ಪ್ಲಸ್ 2 ಬರ್ತಾ ಇದೆ. ನಿತ್ಯ ಸಮೀಕರಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಬ್ರ್ಯಾಕೆಟ್ ಎ ಪ್ಲಸ್ ಬಿ ಇಂಟು ಬ್ರ್ಯಾಕೆಟ್ ಆಫ್ ಎಕ್ಸ್ ಪ್ಲಸ್ ಎ ಬಿ ಇದ್ದಿದ್ದು ಎಕ್ಸ್ ಪ್ಲಸ್ ಎ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಬಿ ಬರ್ತಾ ಇದೆ. ಎರಡನೇದು ನೋಡ್ರಿ ಕ್ಯೂ ಸ್ಕ್ವೇರ್ ಮೈನಸ್ 10q ಪ್ಲಸ್ 21 ಇದ್ದದ್ದು ಕ್ಯೂ ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ 7 ಮೈನಸ್ 3 ಇಂಟು ಬ್ರ್ಯಾಕೆಟ್ ಕ್ಯೂ ಪ್ಲಸ್ ಆಫ್ ಮೈನಸ್ 7 ಇಂಟು ಬ್ರ್ಯಾಕೆಟ್ ಆಫ್ ಮೈನಸ್ 3 ಕ್ಯೂ ಮೈನಸ್ 7 ಇಂಟು ಬ್ರ್ಯಾಕೆಟ್ ಕ್ಯೂ ಮೈನಸ್ 3. ಇದು ಯಾವ ರೀತಿಯಪ್ಪ ಅಂದರೆ ನಿತ್ಯ ಸಮೀಕರಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಬ್ರ್ಯಾಕೆಟ್ ಆಫ್ ಎಕ್ಸ್ ಪ್ಲಸ್ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಬಿ ಸಮೀಕರಣದ ಪ್ರಕಾರ. ಮೂರನೇದು ನೋಡ್ರಿ ಪಿ ಸ್ಕ್ವೇರ್ ಪ್ಲಸ್ 6p ಮೈನಸ್ 16 ಇದ್ದಿದ್ದು ಏನಾಗ್ತಾ ಇದೆ ರೀ, ಪಿ ಸ್ಕ್ವೇರ್ ಪ್ಲಸ್ 8 16 8ರಾಗಿ ಆಡೋದ್ರೆ 6 ಆಗ್ತಾ ಇದೆ. ಓಕೆನಾ,
ಪ್ಲಸ್ ಆಫ್ n2 ಇಂಟು ಬ್ರ್ಯಾಕೆಟ್ ಮೈನಸ್ 2 p ಪ್ಲಸ್ n2 ಇಂಟು ಬ್ರ್ಯಾಕೆಟ್ p ಮೈನಸ್ 2. ದೆನ್ ನಿತ್ಯ ಸಮೀಕರಣ ನೋಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಪ್ಲಸ್ ಆಫ್ a ಪ್ಲಸ್ b ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ಇಂಟು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಬಿ ಬರ್ತಾ ಇದೆ. ಓಕೆನಾ? ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.